ಸೊ ಹಾಯ್ ಗೈಸ್, ದಿಸ್ ಇಸ್ ಅರ್ಜುನ್. ದಿಸ್ ಇಸ್ ಮೈ ಡೇ 13 ಬ್ಲಾಗ್. ಇವತ್ತು ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದ ಅರ್ಥ ಏನಂದರೆ, ನಮ್ಮ ಲೈಫಲ್ಲಿ ಸಿಹಿನೇ ಇರಲಿ ಕಹಿನೇ ಇರಲಿ, ಯಾವುದೇ ಘಟನೆ ಆಗಿದ್ದರೂ ಅದನ್ನ ಸಮವಾಗಿ ಸ್ವೀಕರಿಸ್ಬೇಕು. ಅದೇ ಈ ಯುಗಾದಿ ಹಬ್ಬದ ಅರ್ಥ. ಈ ಯುಗಾದಿ ಹಬ್ಬದಲ್ಲಿ ನೀವೆಲ್ಲರ ಮನೇಲೂ ನೋಡಿರ್ಬೋದು, ಬೆಲ್ಲ ಮತ್ತು ಬೇವಿನ ಸೊಪ್ಪು ಕೊಡ್ತಾರೆ. ಅದೆರಡು ತಿಂದ್ಬಿಟ್ಟು ಲೈಫಲ್ಲಿ ಬರೋ ಸಿಹಿ ಕಹಿ ಘಟನೆಗಳನ್ನ ಮರೆತುಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಮತ್ತು ಎಲ್ಲರೂ ಯುಗಾದಿ ಹಬ್ಬದಲ್ಲಿ ಮಾವಿನ ಸೊಪ್ಪು ಬೇವಿನ ಸೊಪ್ಪು ತಗೊಂಡು ಬಾಗಿಲಿಗೆ ಹಾಕಿಡ್ತಾರೆ. ಹಂಗೆ ಇವತ್ತು ನಮ್ಮ ಮನೇಲೂ ಹಾಕಿದ್ದೀವಿ, ಬನ್ನಿ ಹಂಗೆ ತೋರಿಸ್ತೀನಿ. ಸೊ ಗೈಸ್, ಕಾಣಿಸ್ತಿದ್ಯಾ? ಇದೇ ನಮ್ಮ ಮನೆ, ಅಂದರೆ ಮೇಲ್ಗಡೆ ಮನೆ. ಪ್ರೆಸೆಂಟ್ ನಾನು ಇರೋ ರೂಮ್ ನೋಡಿ, ನಮ್ಮ ಅಮ್ಮನೂ ಹಾಕೈತೆ. ನೋಡಿದ್ರಲ್ಲ ಗೈಸ್, ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಹಾಕ್ತೀವಿ. ಯಾಕಂದರೆ ನಮಗೂ ಇದು ಯುಗಾದಿ ಹಬ್ಬನೇ. ಯಾಕಂದರೆ ನಮ್ಮಂಥ ಕನ್ನಡಿಗರಿಗೆ ಹೊಸ ವರ್ಷ ಹಬ್ಬ ಆಗಲ್ಲ, ಯುಗಾದಿನೇ ಮೊದಲನೇ ಹಬ್ಬ. ಸೊ ಹಂಗೆ ಬನ್ನಿ ಗಾಯ್ಸ್, ಇನ್ನು ಮೇಲ್ಗಡೆ ತೋರಿಸ್ತೀನಿ ನಿಮಗೆ. ನಾನೀಗ ಮೇಲ್ಗಡೆ ಬಂದೆ, ಬನ್ನಿ ಹಂಗೆ. ಸೊ ಗೈಸ್, ಹಿಂಗೆ ಒಂದಿನ ಮೇಲೆ ಬಂದಿದ್ದೆ ವಿಡಿಯೋ ಮಾಡೋದ ಅಂತ. ಆವಾಗ ಒಂದು ಹದ್ದು ನನ್ನ ತಲೆ ಮೇಲಿಂದ ಹಿಂಗೆ ಹೊಂಟೋಯ್ತು. ಅದೇ ಲಾಸ್ಟು. ನಾನು ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟಿಲ್ಲ, ಆರು ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಮುಂದೆನೇ. ಬನ್ನಿ ಹಂಗೆ. ನೋಡಿ, ಎಲ್ಲ VIP ಸೆಲೆಬ್ರಿಟೀಸ್ ಮನೆಯಲ್ಲೆಲ್ಲ ಇದು ಬಟ್ಟೆಗಳ್ನ ಹೆಂಗೆ ಒಣಗಾಕಿರ್ತಾರೆ. ಅದೇ ನಮ್ಮಂಥ ಮಿಡಲ್ ಕ್ಲಾಸ್ ಮನೆ ಹುಡುಗರ ಮನೇಲಿ ನೋಡಿ ಹೆಂಗೆ ಒಣಗಾಕಿದ್ದೀವಿ, ನೀವೇ ನೋಡ್ಬೋದು. ಮರದ ಮೇಲೆ ಒಣಗಾಕಿದ್ದೀವಿ. ಇದು ಗೈಸ್ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಫ್ಯಾಮಿಲಿ ಪ್ರಾಬ್ಲಮ್ಸ್. ಇದನ್ನ ನಾವೇ ಸರಿ ಮಾಡಬೇಕು, ಯಾರೂ ಬಂದು ನಮ್ಮ ಜೊತೆ ನಿಂತ್ಕೊಳ್ಳಲ್ಲ. ಆದಷ್ಟು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಗೆ ಲೈಕ್ ಮಾಡಿ. ನಿಮ್ಮ ಈ ಅರ್ಜುನ್ನ ನೀವೇ ಬೆಳೆಸ್ಬೇಕು ಗಾಯ್ಸ್. ಯಾಕಂದರೆ ನನಗೆ ನನ್ನ ಫ್ಯಾಮಿಲಿ ಮೇಲೆ ನಂಬಿಕೆ ಇಲ್ಲ, ಯಾರು ನನಗೆ ಬಂದು ಆಯ್ತಾರೆ ಅಂತ. ಅದಕ್ಕೆ ನಾನು ನನ್ನ ಓನ್ ಡಿಸಿಷನ್ ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಗಲೇ 15 ಡೇಸ್ ಕಂಪ್ಲೀಟ್ ಆಯ್ತೈತೆ. ಅವರೆಲ್ಲ ಹೇಳ್ತಾರೆ, ನಿಂಗೆ ಯೂಟ್ಯೂಬ್ ಮಾಡ್ರೆ ಏನು ಪ್ರಯೋಜನ, ನಿಂಗೇನು ದುಡ್ಡು ಬಂದ್ಬಿಡ್ತದೆ ಅಂತ. ಗೈಸ್, ನಾನು ದುಡ್ಡುಗೋಸ್ಕರ ಮಾಡ್ತಿಲ್ಲ. ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸ್ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಕ್ಯಾಮ್ರಾ ಮುಂದೆ ಹೇಳ್ಕೊತಿದ್ದೀನಿ ಅಷ್ಟೇ. ಯಾಕಂದರೆ ನಾನು ಯಾರನ್ನೂ ನಂಬೋದು ಇಲ್ಲ. ಫ್ರೆಂಡ್ಸೇ ಆಗಿರಲಿ, ರಿಲೇಟಿವ್ಸೇ ಆಗಿರಲಿ, ಎಷ್ಟರಲ್ಲಿ ಇಡಬೇಕು ಅಷ್ಟರಲ್ಲೇ. ಯಾರಿಗೂ ಜಾಸ್ತಿ ಕೇರು ಮಾಡಲ್ಲ. ಅವ್ರೇನು ಹೇಳ್ರು ತಲೆನೂ ಕೆಡಿಸ್ಕೊಳಲ್ಲ. ಆದರೆ ನಾನು ವೀಡಿಯೋ ಮಾಡೋದು ನಿಲ್ಲಿಸಲ್ಲ. ನಾನು ಬೆಳವಣಿಗೆ ನೋಡಿ ಹುರ್ಕೊಳ್ಳೋರು ಅರ್ಧ ಜನ ಇದ್ದರೆ, ಆಡ್ಕೊಳ್ಳೋರು ಅರ್ಧ ಜನ ಇರ್ತಾರೆ. ಅಂಥವ್ರ ಮುಂದೆ ನಾನು ಇನ್ನೂ ಚೆನ್ನಾಗಿ ಬೆಳೆದು ತೋರಿಸ್ತೀನಿ. ನಾನು ಬೆಳೆಯೋ ಗಂಟ ಬಿಡಲ್ಲ ಅವ್ರಿಗೆಲ್ಲ. ಬೆಳೆದಾದ್ಮೇಲೆ ನೋಡಿ ನಾನು ಆಡೋ ಮಾತುಗಳಿಗೆ ಮುಟ್ಟು ನೋಡ್ಕೋಬೇಕು, ಹಂಗಿರ್ತದೆ ಮಾತುಗಳು. ನೀವು ಅನ್ಕೋಬೋದು, ಏನಿವತ್ತು ಅರ್ಜುನ್ ಈ ಥರ ಕಾಣಿಸ್ತಿದ್ದಾನೆ ಅಂತ. ಹೌದು ಗೈಸ್, ಯುಗಾದಿ ಹಬ್ಬ ಅಲ್ವಾ ಗೈಸ್. ನೋಡಿ ಚೆನ್ನಾಗಿತ್ತಾ ಗೈಸ್ ನನ್ನ ಔಟ್ಫಿಟ್? ನೋಡಿ ಗೈಸ್, ಇದು ನಿಮ್ಮ ಅರ್ಜುನ್. ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ಈ ಮಿಡಲ್ ಕ್ಲಾಸ್ ಹುಡುಗನ್ನ ಆದಷ್ಟು ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿ, ನೀವು ಇನ್ನೂ ಮೇಲೆ ಬೆಳೆಸ್ಬೇಕು. ಇದೊಂದೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನಾನೊಬ್ಬನೇ ಅಲ್ಲ, ಯಾರ್ಯಾರು ನನ್ನಂಥ ಮಿಡಲ್ ಕ್ಲಾಸ್ ಹುಡುಗರು ಇದ್ದಾರೆ ಅವ್ರನ್ನೆಲ್ಲ ನೀವೇ ಬೆಳೆಸಿ. ಯಾಕಂದರೆ ಅವ್ರಿಗೆ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಹೇಳ್ಕೊಳ್ಳೋಕ್ಕೆ ಅವ್ರಿಗೂ ನನ್ನ ಥರನೇ ಮುಜುಗರ ಇರ್ತದೆ. ಅದಕ್ಕೆ ಅವರು ಯೂಟ್ಯೂಬ್ ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕ್ಯಾಮ್ರಾ ಮುಂದೆ ಹೇಳ್ಕೊತಿರ್ತಾರೆ. ಸೊ ಬನ್ನಿ ಗೈಸ್ ಹಂಗೆ. ಇವಾಗ ನಾವು ನಮ್ಮ ರೂಮಿಗೆ ಬಂದ್ವಿ. ನಮ್ಮಮ್ಮ ಆಗಲೇ ನೋಡಿ ಪೂಜೆನೂ ಮಾಡಿಬಿಡೈತಿ. ಕಾಣಿಸ್ತಿಲ್ಲ ಗೈಸ್, ದೇವ್ರ ಫೋಟೋ ನೋಡಿ ಪೂಜೆ ಮಾಡಿರೋದು. ಅದು ನಮ್ಮ ಬಾಸ್ ಆಂಜನೇಯಂಗೆ ನೋಡಿ. ಒಳಗಿಂದನೂ ಕಾಣುತ್ತೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು. ಇದೆರಡು ನಾನೇ ಹಾಕಿದ್ದು ಗೈಸ್ ಬೆಳಿಗ್ಗೆ ಬಂದು. ಅವಾಗಿನ್ನೂ ಸ್ನಾನ ಮಾಡಿರಲಿಲ್ಲ. ಈಗ ಒಂದು ಅರ್ಧ ಗಂಟೆ ಆಯಿತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಸ್ನಾನ ಮಾಡ್ಕೊಂಡು. ನೋಡಿ ಎಲ್ಲ ಫ್ರೆಶ್. ಬನ್ನಿ ಹಂಗೆ. ಸೊ ಗೈಸ್, ಈ ವಿಡಿಯೋನ ಇವತ್ತು ಇಲ್ಲಿಗೆ ನಿಲ್ಲಿಸ್ತೀನಿ. ಯಾಕಂದರೆ ಇವಾಗ ಸ್ವಲ್ಪ ಕೆಲಸ ಐತೆ. ಸೊ ಹಾಗಾಗಿ ನಾನು ಸಿಟಿಗೆ ಹೋಗಬೇಕಾಗಿದೆ. ಯಾರೂ ಬೇಜಾರು ಮಾಡ್ಕೋಬೇಡಿ.
and I miss you guys. Jai Anjanaya. And please subscribe guys my account.